ನಮಸ್ಕಾರ. ಬನ್ನಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ಕೂಡ್ಲಿಗಿ ಸಂತೆ ಸಮಸ್ಯೆಗಳ ಕಂತೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಸಂತೆ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಪ್ರತಿ ಶುಕ್ರವಾರ ಜರುಗುವ ವ್ಯವಹಾರ ಕೇಂದ್ರವಾಗಿದೆ. ಸಂತೆ ಬಲು ದೂರ. ಕೂಡ್ಲಿಗಿ ಪಟ್ಟಣದ ಸಂತೆ ನಾಗರಿಕರ ಪಾಲಿಗೆ, ಗ್ರಾಮೀಣ ಜನತೆಯ ಪಾಲಿಗೆ ದೂರವಾಗಿದೆ. ಮಾತ್ರವಲ್ಲ, ಸಂತೆ ಪಟ್ಟಣದ ಹೊರವಲಯದಲ್ಲಿದ್ದು ಮಹಿಳೆಯರಿಗೆ, ವೃದ್ಧರಿಗೆ ಬಲು ದೂರ ಮಾತ್ರವಲ್ಲ, ದುಬಾರಿ ಕೂಡ ಆಗಿದೆ ಎನ್ನುತ್ತಾರೆ ಪಟ್ಟಣದ ನಾಗರಿಕರು. ಗ್ರಾಮೀಣ ಜನರು ಅವರಿಗೂ ಕೂಡ ಬಹು ದೂರವಾಗಿದೆ. ಕಾರಣ, ಪಟ್ಟಣದ ಹೃದಯ ಭಾಗದಲ್ಲಿ ಜರುಗುತ್ತಿದ್ದ ಸಂತೆಯನ್ನು ಪಟ್ಟಣದ ಯಾವುದೋ ಮೂಲೆಯಲ್ಲಿ, ಅದು ಆರ್ಥಿಕ ಸಬಲತೆ ಹೆಚ್ಚಿರುವ ಅಭಿವೃದ್ಧಿ ಪಥದತ್ತ ಸಾಗುವ ಜಾಗಕ್ಕೆ ಸ್ಥಳಾಂತರಿಸಲಾಗಿದೆ. ಅದು ಅವೈಜ್ಞಾನಿಕ ನಿಲುವಾಗಿದ್ದು ಬಡವರಿಗೆ, ರೈತಾಪಿ ಜನರಿಗೆ, ಗ್ರಾಮೀಣ ಜನರಿಗೆ ಅನಾನುಕೂಲವಾಗಿದೆ ಎಂಬ ದೂರಿದೆ. ಕಾರಣ, ಸಂತೆ ಆರ್ಥಿಕ ಸಬಲತೆ ಹೆಚ್ಚಿರುವ ನಗರಾಭಿವೃದ್ಧಿ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದ್ದು ಬಡ ಮಹಿಳೆಯರು, ವೃದ್ಧರು ಸಂತೆಗೆ ತೆರಳಲು ಖಾಸಗಿ ವಾಹನದ ಬಾಡಿಗೆಗೆ ಸಾಕಷ್ಟು ಹಣ ವ್ಯಯ ಮಾಡುವಂತಾಗಿದೆ. ಸಂತೆಗೆ ತೆರಳಬೇಕೆಂದರೆ ಡಾಕ್ಟರ್ BR ಅಂಬೇಡ್ಕರ್ ನಗರ ಹಾಗೂ ರಾಜೀವ್ ಗಾಂಧಿ ನಗರ ವಾಸಿಗಳು ಖಾಸಗಿ ವಾಹನಗಳ ಬಾಡಿಗೆಗೆಂದು ತುಂಬ ಹಣ ವ್ಯಯ ಮಾಡುವ ದುಸ್ಥಿತಿ ನಿರ್ಮಾಣವಾಗಿದೆ. ಪಟ್ಟಣದ ಯಾವುದೋ ಒಂದು ಮೂಲೆಯಲ್ಲಿದ್ದು ಪಟ್ಟಣದ ಹೊರಭಾಗದಲ್ಲಿ ತುಂಬ ದೂರದಲ್ಲಿದೆ ಎಂದು ದೂರಿದ್ದಾರೆ. ಬಹುತೇಕ ಗ್ರಾಮೀಣ ಪ್ರದೇಶದವರಿಗೆ ಹೇಳುತ್ತಿದ್ದಂತಹ ಕಷ್ಟ ನಷ್ಟ ಅನುಭವಿಸುವಂತಾಗಿದೆ ಎಂದು ಎಲ್ಲ ಸಂಘಟನೆಗಳ ಮುಖಂಡರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ST, SC ಜನಾಂಗದವರು, ರೈತ ಕಾರ್ಮಿಕರು, ಬಡವರು, ದೀನದಲಿತರು ಹೆಚ್ಚಿರುವ ಅಂಬೇಡ್ಕರ್ ನಗರ, ರಾಜೀವ್ ಗಾಂಧಿ ನಗರ ವಾಸಿಗಳಿಗೆ ಸಂತೆ ದೂರ ಮಾತ್ರವಲ್ಲ, ದುಬಾರಿ ಕೂಡ ಆಗಿದೆ ಎನ್ನಲಾಗುತ್ತಿದೆ. ಗ್ರಾಮೀಣ ಜನರು ಕಡಿಮೆ ಬೆಲೆಗೆ ಸಂತೆ ಮಾಡುವ ನಿರೀಕ್ಷೆಯನ್ನು ಕೈಬಿಟ್ಟಿದ್ದಾರೆ. ಅವರಿಗೂ ಕೂಡ ದೂರ ಮತ್ತು ದುಬಾರಿಯಾಗಿದೆ ಎಂದು ಅಸಂಖ್ಯಾತ ಮಹಿಳೆಯರು ತಿಳಿಸಿದ್ದಾರೆ. ಕಾರಣ, ಬಸ್ ನಿಲ್ದಾಣದಿಂದ ಪ್ರಮುಖ ವೃತ್ತಗಳಿಂದ ಬಹು ದೂರವಿರುವ ಸಂತೆ ಮಾರುಕಟ್ಟೆಗೆ ತೆರಳಲು ವಾಹನ ಅವಲಂಬಿಸಬೇಕಾಗುತ್ತದೆ. ನಾವು ಹಳ್ಳಿಯಿಂದ ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಬಂದರೂ ಕೂಡ ಸಂತೆಗೆ ತೆರಳಲು ಖಾಸಗಿ ವಾಹನಕ್ಕೆ ದುಬಾರಿ ಬಾಡಿಗೆ ನೀಡಲೇಬೇಕಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಈಗಿನ ಸಂತೆ ಪಟ್ಟಣದ ಹೊರವಲಯದಲ್ಲಿರುವುದರಿಂದಾಗಿ ಖಾಸಗಿ ವಾಹನಗಳ ಬಾಡಿಗೆಗೆಂದು ಹೆಚ್ಚು ಹಣ ವ್ಯಯ ಮಾಡುವಂತಾಗಿದೆ. ಹಾಗಾಗಿ ತರಕಾರಿ ಖರೀದಿಗೆ ಖರ್ಚಾಗುವ ಒಟ್ಟು ಹಣದಷ್ಟು ಸಂಚರಿಸುವ ವಾಹನದ ಬಾಡಿಗೆಗೆ ತರಬೇಕಿದ್ದು, ಈಗ ಸಂತೆಗೆ ಹೆಚ್ಚು ಹಣ ಬೆಲೆ ತೆರಬೇಕು ಅಂತಾಗಿದೆ. ಮೊದಲಿನಂತೆ ಪಟ್ಟಣದ ಹೃದಯ ಭಾಗದಲ್ಲಿ ಸಂತೆ ನಡೆಸಿದರೆ ಪಟ್ಟಣದವರಿಗೆ, ಗ್ರಾಮೀಣ ಜನರಿಗೆ ಸಕಲರಿಗೂ ಕ್ಷೇಮ ಎಂದು ತಿಳಿಸಿದ್ದಾರೆ. ಹಳೆ ಸಂತೆ ಮೈದಾನದಲ್ಲಿ ಸಂತೆ ಮಾಡಿ ಸರ್ವ ಜನರ ಹಿತ ಕಾಪಾಡಿ. ಮಹಿಳೆಯರ, ಹಿರಿಯ ನಾಗರಿಕರ ಮನವಿ. ಸಂತೆ ಬಡವರ, ದೀನದಲಿತರ, ರೈತರ, ಕಾರ್ಮಿಕರ, ಅಲ್ಪಸಂಖ್ಯಾತರ, ಪರಿಶಿಷ್ಟ ವರ್ಗ ಪಂಗಡದ ಜನರಿಗೆ ಅಕ್ಷಯ ಪಾತ್ರೆಯಾಗಿದೆ. ಅಸಂಖ್ಯಾತ ಗ್ರಾಮೀಣ ಜನರ ಪಾಲಿಗೆ ವ್ಯಾಪಾರ ಕೇಂದ್ರವಾಗಿದೆ. ನೂರಾರು ವ್ಯಾಪಾರಿಗಳ ಪಾಲಿನ ಕಾಮಧೇನಾಗಿದೆ. ಅಂತಹ ಸಂತೆ ಪಟ್ಟಣದಾಚೆ ಸ್ಥಳಾಂತರಗೊಂಡು ಪರಿಣಾಮ ಸರ್ವರಿಗೂ ಹತ್ತಾರು ಬಗೆಯ ಅನಾನುಕೂಲಗಳನ್ನು ಹುಟ್ಟುಹಾಕಿದೆ ಎಂದು ಜನರು ತಿಳಿಸಿದ್ದಾರೆ. ಕಾರಣ, ಪಟ್ಟಣದ ಹಳೆ ಸಂತೆ ಮಾರುಕಟ್ಟೆಯಲ್ಲಿ ಮತ್ತು ಬಾಳದಿರುವ ಹಳೆ ಸಾರ್ವಜನಿಕ ಆಸ್ಪತ್ರೆ ಕಟ್ಟಡಗಳನ್ನು ತೆರವುಗೊಳಿಸಿ ಸಮತಟ್ಟಾಗಿಸಿ ಸಂತೆ ವ್ಯಾಪಾರಕ್ಕೆ ವೇದಿಕೆ ಮಾಡಿಕೊಳ್ಳಬೇಕಾಗಿದೆ. ಹಾಳುಬಿದ್ದಿರುವ ಹಳೆ ಆಸ್ಪತ್ರೆ ಸಿಬ್ಬಂದಿಯವರ ವಸತಿ ಕಟ್ಟಡಗಳನ್ನು ತೆರವುಗೊಳಿಸಿ ಸಮತಟ್ಟಾಗಿಸಿದ ಸ್ಥಳದಲ್ಲಿ ಸುಸಜ್ಜಿತ ಸಂತೆ ಮೈದಾನ ನಿರ್ಮಿಸಬೇಕಾಗಿದೆ. ನಾವು ಬಡವರು ಮತ್ತು ಇಲ್ಲಿಂದ ರೋಡ್ ಹೆಂಗೆ ಮಾಡ್ಬೇಕು, ನಾವು ಇದರ್ಗ ಇದು ಮಾಡೋದು 2 ಮೈಲ್ ಹಾಕತ್ತು. ಏನಾದ್ರು ಕೇಳಕ್ಕೆ ಹೋದ್ರೆ ಹೊರಗೆ ಕುತ್ಕೊಂಡ್ರೆ ಯಾರು ನಂಬಲ್ರು. ಹಾಂ, ಕೈ ಕಾಲು ಐತವ. ಎಲ್ಲ ಬಡ್ತಾ ಇರ್ತಾರೆ, ಎಲ್ಲ ಜಸ್ಟ್ ಜನ ಇದಾಗಿ ಹಾಂ, ಹೊಸ ಜನ